ಏನಪ್ಪಾ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ನನ್ನ ಓದಿಸಿದ್ದಾರೆ, ಆದ್ರೆ ನನ್ನ ಕೈಗೆ ಉದ್ಯೋಗ ಸಿಗ್ತಾ ಇಲ್ವಲ್ಲ. ನಾನು ಸ್ವಾವಲಂಬಿಗಳಾಗಿ ದುಡಿತಕ್ಕಂಥದಕ್ಕೆ ಎಲ್ಲಾ ರೀತಿ ತಯಾರಾಗಿ ಬಂದಿದ್ದೇನೆ, ಆದ್ರೆ ನನ್ನನ್ನ ಈ ಸಮಾಜ ಗುರುತಿಸ್ತಾ ಇಲ್ವಲ್ಲ. ಯಾಕೆ ನಾನು ಹಿಂದುಳಿದು ಬಿಟ್ಟಿದ್ದೀನಿ, ನಾನು ಜೀವನದಲ್ಲಿ ಸೋತ್ ಬಿಟ್ಟಿದ್ದೀನ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ನಿಮ್ಮಲ್ಲಿ ಪ್ರತಿನಿತ್ಯ ಕಾಡ್ತದೆ. ಯಾಕೆಂದ್ರೆ ಇವತ್ತಿನ ಯುವಕರು ಅತ್ಯಂತ ಸೂಕ್ಷ್ಮ ಸ್ವಭಾವದ ಜೀವಿಗಳು. ಮನುಷ್ಯ ಒಂದೇ ಸಲಿ ಉತ್ತುಂಗಕ್ಕೆ ಹೋಗ್ಬಿಟ್ರೆ ನಿಜವಾದ ಕಷ್ಟ ಏನು ಅಂತಕ್ಕಂಥ ಮನುಷ್ಯನ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ಯಾವಾಗ್ಲೂ ಕೂಡ ನೀವು ಎಡವಿ ಬಂದಾಗ ಜೀವನ ಏನು, ಜೀವನದಲ್ಲಿ ನಾವು ಯಾವ ರೀತಿ ಆಲೋಚನೆಗಳನ್ನ ಮಾಡಬೇಕು, ಯಾವ ರೀತಿ ನಮ್ಮ ಬದುಕನ್ನ ಕಟ್ಕೊಳ್ಬೇಕು, ನಾವು ಮಾಡಿರ್ತಕ್ಕಂಥ ತಪ್ಪುಗಳೇನು, ಮುಂದೆ ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಜೀವನದ ಪಾಠವನ್ನ ಕಲಿತಕ್ಕಂಥದಕ್ಕೆ ಪ್ರಾಕ್ಟಿಕಲಿ ಅದು ನೀವೇ ಮೆಟ್ ನಿಲ್ಬೇಕಾಗ್ತದೆ. 100ಕ್ಕೆ 100 ಮನಸ್ಸಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲೇ ಒಂದು ಉದಾಹರಣೆ ಇದೆ, ಅದು ಇಡೀ ದೇಶಕ್ಕೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಒಬ್ಬ ರೈತರ ಮಗ ಕೆಂಪುಕೋಟೆ ಮೇಲೆ ಏಕೈಕ ಕನ್ನಡಿಗ ಬಾವುಟವನ್ನ ಆರಿಸಿ ಪ್ರಧಾನ ಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದಾದರೆ ಇದಕ್ಕಿಂತ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಮತ್ತೊಂದಿಲ್ಲ.